ವೀಕ್ಷಕರೇ ನಮಸ್ಕಾರ. ಪ್ರತಿಧ್ವನಿ ಟಿವಿಗೆ ತುಂಬ ಹೃದಯದ ಸ್ವಾಗತ. ವೀಕ್ಷಕರೇ, ಇವತ್ತು ಲೋಕಸಭಾ ಒಂದು ಚುನಾವಣೆ ಬರುವ ಮೇ 7ನೇ ತಾರೀಕಿನ ದಿನ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ, ಅದಲ್ಲದೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಇವತ್ತು ನಡೀತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಈ ಒಂದು ಭಾಗದಲ್ಲಿ ಬಾಗಲಕೋಟ್, ಬೆಳಗಾವಿ, ಚಿಕ್ಕೋಡಿ ಈ ವಿಭಾಗಗಳಲ್ಲಿ ಬರುವ 7ನೇ ತಾರೀಕು ನಡೀತಾ ಇದೆ. ಹಾಗಾದ್ರೆ ಈ ಒಂದು ಮತದಾನದ ಜಾಗೃತಿಯನ್ನು ಕುರಿತು ಇವತ್ತು ನಮ್ಮ ಒಂದು ಸ್ಟುಡಿಯೋಕ್ಕೆ ಬಾಗಲಕೋಟ್ ಜಿಲ್ಲೆಯ ಈ ಕಾಣಿಪ ಧ್ವನಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹನುಮಂತ್ ಐಹೊಳಿ ಅವರು ನಮ್ಮ ಇವತ್ತು ಸ್ಟುಡಿಯೋ ಬಂದಿದ್ದಾರೆ. ಹಾಗಾದ್ರೆ ಈ ಒಂದು ಚರ್ಚೆಯಲ್ಲಿ ಅಂದ್ರೆ ಮತದಾನದ ಜಾಗೃತಿಯನ್ನು ಕುರಿತು, ಹಾಗಾದ್ರೆ ಮತದಾನದ ಅವಶ್ಯಕತೆಯನ್ನು ಕುರಿತು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಮುಖಾಂತರ ಅವರಿಗೆ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ನಮಸ್ತೆ, ತಮಗೆ ತಮ್ಮ ಪ್ರತಿಧ್ವನಿ ಟಿವಿಗೆ ತುಂಬ ಸ್ವಾಗತ ಸರ್. ಹಾಗಾದ್ರೆ ಇವತ್ತು ತಾವು ಹಾಕಿಕೊಂಡು ಬಂದಂತ ಒಂದು ಯೋಜನೆಯ ಪ್ರಕಾರ ಹಾಗಾದ್ರೆ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಈ ಮತದಾನದ ಒಂದು ಜಾಗೃತಿಯ ಬಗ್ಗೆ ಅಥವಾ ಮತದಾನದ ಅವಶ್ಯಕತೆ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ನಿಜವಾಗ್ಲೂ ಸರ್, ಯಾಕಪ್ಪ ಅಂದ್ರೆ ಇವತ್ತು ದೇಶವನ್ನ ಕಟ್ಟಬೇಕಾದಲ್ಲಿ ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಜೀವಾಳವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇವತ್ತು ಪ್ರತಿಯೊಬ್ಬ ಮತದಾರನು ಕೂಡ ಪ್ರಜ್ಞಾವಂತ ಪ್ರಬುದ್ಧನಾಗಿರ್ತಕ್ಕಂಥವನು ತನ್ನದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವತ್ರಿಕವಾಗಿ ನಡೀತಕ್ಕಂಥ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರಜ್ಞಾವಂತ ಪ್ರಬುದ್ಧ ಮತದಾರ ದೇಶ ಕಟ್ಟುವ ನಿಟ್ಟಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಂವಿಧಾನಿಕ ರಾಜಕೀಯ ಹಕ್ಕಾಗಿರ್ತಕ್ಕಂಥ ಮತದಾನವನ್ನು ಚಲಾಯಿಸುವ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ದೇಶವನ್ನು ಕಟ್ಟುವಲ್ಲಿ ಆತ ಕಾರ್ಯನಿರತವಾಗಬೇಕಂತ ಅನಿವಾರ್ಯತೆ ಇದೆ ಸರ್. ಇವತ್ತಿನ ದಿನ ನಾವು ನೋಡ್ಬೋದು. ಯಾಕಪ್ಪ ಅಂದ್ರ ಪ್ರತಿಯೊಬ್ಬರು ಯುವಕರು ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಆಲೋಚನೆಗಳನ್ನು ಹೊಂದಿರತಕ್ಕಂಥವ್ರು ದೇಶವನ್ನ ಸಾರ್ವತ್ರಿಕವಾಗಿ ಸಾರ್ವಭೌಮ ರೀತಿಯಲ್ಲಿ ಕಾಣಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ನಾವು ಕಾಣ್ತಾ ಇದೀವಿ ಸರ್. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ವಿದೇಶದಲ್ಲಿ ನಮ್ಮ ಭಾರತದ ಕುರಿತು ಅತ್ಯದ್ಭುತವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ನೋಡ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಇವತ್ತಿನ ದಿನ ನಮ್ಮ ಪ್ರಜ್ಞಾವಂತ ಪ್ರಬುದ್ಧ ಮತದಾರರು ದಕ್ಷವಾಗಿರ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ, ಪಾರದರ್ಶಕವಾಗಿರ್ತಕ್ಕಂತಹ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಒಂದು ಸಾಂವಿಧಾನಿಕ ಹಕ್ಕಂದ್ರೆ ಅದು ಮತದಾನ. ಮೇ 7ರಂದು ನಡೀತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕವಾಗಿ ಭಾಗವಹಿಸಿ ಸುಭದ್ರ, ಸಾರ್ವಭೌಮ, ಅತ್ಯಾಧುನಿಕವಾಗಿರ್ತಕ್ಕಂಥ ಭಾರತವನ್ನು ಕಟ್ಟುವಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ನಾವು ಕಾಣಿಪ ಧ್ವನಿ ಬಾಗಲಕೋಟ್ ಜಿಲ್ಲಾ ಘಟಕದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಇವತ್ತು ನಾನು ಒಬ್ಬನು ಮತ ಹಾಕದೇ ಇದ್ರೆ ಈ ಮತದಾನದ ಅವಶ್ಯಕತೆ ನಾನೊಬ್ಬ ಹಾಕದೇ ಇದ್ರೆ ಅಂದ್ರೆ ಹೆಂಗಿದ್ರು ಆರಿಸ್ತಾರಲ್ಲ, ಮತ್ತೆ ಈ ಒಂದು ಮತದಾನದಿಂದ ಅಂತದೇನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್? ಇಲ್ಲಿ ನಾವು ವಿಚಾರ ಮಾಡಿಬಿಟ್ಟು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮತ ತಂದೆ ಆಗಿರ್ತಕ್ಕಂಥ ಒಂದು ಅಮೂಲ್ಯತೆಯನ್ನು ಮತ್ತು ಅಷ್ಟೇ ಸರ್ವಶಕ್ತತೆಯನ್ನು ಪಡೆದಿರತಕ್ಕಂಥದ್ದು. ನಿಮ್ಮ ಆ ಒಂದು ಮತ ದೇಶದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ನೀವು ನೀಡತಕ್ಕಂಥ ಒಂದು ಮತ ಒಬ್ಬ ಪ್ರಬುದ್ಧ, ಪ್ರಾಮಾಣಿಕವಾಗಿರ್ತಕ್ಕಂತಹ ಒಬ್ಬ ಜನಪ್ರತಿನಿಧಿಯನ್ನು ನೇಮಕ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಇಂಥ ಒಂದು ಮತದಾನವನ್ನ ನೀವು ಅನಾವಶ್ಯಕವಾಗಿ ಕಳೆದಿದ್ದೆ ಆದ್ರೆ ನೀವು ಕೂಡ ದೇಶಕ್ಕೆ ಮಾಡ್ತಕ್ಕಂಥ ಒಂದು ದ್ರೋಹ ಆಗುತ್ತೆ. ಯಾಕಂದ್ರೆ ನಿಮಗಾಗಿ ನೀಡಿರ್ತಕ್ಕಂಥ ಈ ಸಾಂವಿಧಾನಿಕ ಹಕ್ಕವನ್ನ ನೀವು ಕೂಡ ಎಷ್ಟು ಪ್ರಾಮಾಣಿಕವಾಗಿ ಬಳಸ್ಕೊಂಡು ಮುನ್ನಡೀತಿರೋ ಆ ನಿಟ್ಟಿನಲ್ಲಿ ದೇಶ ಕರ್ತಕ್ಕಂಥ ಒಬ್ಬ ದೇಶಭಕ್ತರಲ್ಲಿ ಕೂಡ ನೀವು ಒಬ್ರು ಕಾಣಿಸ್ಕೊಳ್ತೀರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಆದ್ರೆ ಇವತ್ತು ಒಂದು ಯೋಚನೆ ಮಾಡ್ರಿ, ಅಲ್ಲಿ ಒಬ್ಬ ಸಿಪಾಯಿ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡ್ಕೊಂಡು ಬಂದು ಮತ್ತೆ ತನ್ನ ಕಾರ್ಯವನ್ನ ಮಾಡಿ ಓಟ್ ಹಾಕ್ತಾನಂದ್ರೆ, ಇವತ್ತು ನಾವು ಮನೆಯಲ್ಲಿ ಕುಳಿತು ಟಿವಿಯನ್ನು ನೋಡ್ಕೊಂತ, ಇಲ್ಲಿ ಧಾರಾವಾಹಿಗಳನ್ನ ನೋಡ್ಕೊಂತ, ಪಾಲ್ತು ಕೆಲಸಗಳನ್ನ ಮಾಡ್ಕೊಂತ ಇರುವಂತ ಜನ ಮನೆಯೊಳಗೆ ಇದ್ರೂ ಕೂಡ ಅಲ್ಲಿ ಓಟ್ ಹಾಕ್ರಿ ಅಂತ ಸಾಕಷ್ಟು ಅಭಿಯಾನಗಳನ್ನ ಮಾಡಿ ಒಂದು ನಿಮ್ಮ ಅಮೂಲ್ಯ ಮತವನ್ನ ದೇಶಕ್ಕೆ ಸಲ್ಲಿಸ್ರಿ ಅಂತಂದಾಗ ಕೂಡ ಅದನ್ನ ನಾವು ಯೋಚಿಸದೆ ನಾವು ಮನೆಯಲ್ಲೇ ಕುಳಿತು ತಮ್ಮ ಒಂದು ಅಮೂಲ್ಯವಾದಂಥ ಅಧಿಕಾರವನ್ನ ತಮ್ಮನ್ನ ತಾವೇ ಮೊಟಕುಗೊಳಿಸುವಂತ ಕೆಲಸ ಮಾಡ್ತಾರ. ಇದಾಗಬಾರ್ದು. ಅದಕ್ಕಾಗಿ ನಮ್ಮ ಈ ಒಂದು ವಾಹಿನಿ ವತಿಯಿಂದ ಜನರಿಗೆ ಮತ್ತು ಪ್ರಜ್ಞಾವಂತರಿಗೆ, ಯುವಕರಿಗೆ ಮತ್ತು ನೀವು ಒಂದು ದೇಶದ ಏಕತೆಗೆ, ದೇಶದ ಭದ್ರತೆಗೆ ಒಂದು ಒಳ್ಳೆಯ ಒಂದು ನಾಯಕನನ್ನ ಆರಿಸುವಲ್ಲಿ ಯಾವುದೇ ಪಕ್ಷ ಇರಬಹುದು, ಮೊದಲು ನಿಮ್ಮ ಮನೆ ಬಿಟ್ಟು ಬಂದು ಆ ಬೂತ್ಗೆ ಅಂದ್ರೆ ಮತದಾನದ ಬೂತ್ಗೆ ಬಂದು ನಿಮ್ಮ ಒಂದು ಅಮೂಲ್ಯವಾದಂಥ ಒಂದು ಓಟು ನೀಡುವುದರ ಮೂಲಕ ನೀವು ಒಂದು ದೇಶವನ್ನ, ಸುಭದ್ರ ದೇಶವನ್ನ ಕಟ್ಟುವಲ್ಲಿ ಸಹಾಯಕವಾಗುತ್ತೆ ಅನ್ನೋದು ಮಾತ್ರ ಅಷ್ಟೇ ಸತ್ಯ ಎಂಬುದು ಈ ಒಂದು ಮತದಾನದ ಜಾಗೃತಿ ಅಭಿಯಾನದಲ್ಲಿ ಹೇಳುವಂತ ಮಾತು. ಸರಿ, ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ನಮಸ್ಕಾರ ಮತದಾರ ಬಾಂಧವರೇ, ಇದೇ ಮೇ 7ರಂದು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ ಮತದಾನವನ್ನ ಯಾವುದೇ ಹಣ, ಹೆಂಡ, ಕಂಡದ ದುರಾಸೆಗೆ ಬಲಿಯಾಗದೆ
ಪವಿತ್ರವಾಗಿರ್ತಕ್ಕಂಥ ಈ ನಿಮ್ಮ ಮತದಾನವನ್ನ ಸುಭದ್ರ, ಸುರಕ್ಷಿತ, ಸಾರ್ವಭೌಮ ದೇಶ ಕಟ್ಟುವಲ್ಲಿ ತಾವೆಲ್ಲರೂ ಈ ಒಂದು ಅಮೂಲ್ಯವಾಗಿರ್ತಕ್ಕ ಹಕ್ಕನ್ನ, ಸಾಂವಿಧಾನಿಕ ರಾಜಕೀಯ ಹಕ್ಕನ್ನ ಚಲಾಯಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಇದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಘಟಕದ ಗೌರವಿತವಾಗಿರ್ತಕ್ಕಂಥ ತಮಗೆಲ್ಲರಿಗೂ ವಿಜ್ಞಾಪನೆ. ನಮಸ್ಕಾರ. ಪ್ರಜ್ಞಾವಂತ ಮತದಾರರಲ್ಲಿ ಒಂದು ವಿನಂತಿ, ವೀಕ್ಷಕರೇ, ಅಮೂಲ್ಯವಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಮತ, ನಿಮ್ಮ ಒಂದು ಪವರ್, ನಿಮ್ಮ ಒಂದು ದೇಶ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ, ನಿಮ್ಮ ಬಲಗೈ ರಟ್ಟೆಗಿಂತಲೂ ಬಲಿಷ್ಠವಾಗಿರ್ತಕ್ಕಂಥ ದೇಶ ಕಟ್ಟುವಲ್ಲಿ ನಿಮಗೆ ಪರಮಾಧಿಕಾರದ ಒಂದು ಸ್ಥಾನವನ್ನು ಕೊಟ್ಟಿರೋದು ಈ ಒಂದು ಮತದಾನದ ಹಕ್ಕು. ಅದಕ್ಕೆ ತಾವು ದಯಮಾಡಿ ಈ ಬರುವ 7ನೇ ತಾರೀಕಿಗೆ ಈ ಮತದಿಂದ ವಂಚನೆ ಆಗಬೇಡಿ. ಅದಕ್ಕೆ ನಿಮ್ಮ ಒಂದು ಮತ ದೇಶವನ್ನು ಕಟ್ಟುವಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತದೆ. ಅದಕ್ಕಾಗಿ ನಮ್ಮ ಈ ಪ್ರತಿಧ್ವನಿ ವಾಹಿನಿಯ ಒಂದು ವಿನಂತಿ, ತಪ್ಪದೇ ಮತದಾನವನ್ನು ಚಲಾಯಿಸಿ.